ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಇವತ್ತು ತೆಗೆದುಕೊಂಡಿದೆ. ತಾಲೂಕು ಮತ್ತು ಆ ಭಾಗದ ಸ್ಥಳೀಯ ಜನರಾಗಿರ್ಬೋದು ಒಂದು ಆತಂಕ ನಿಗೂಢ ಇವತ್ತು ಮನೆ ಮಾಡಿದೆ. ಈ ಯೋಜನೆ ಏನು ಪರಿಣಾಮ ಬೀರುವ ವಿಚಾರವನ್ನ ಜನರ ಕಿವಿಗೆ ತಲುಪಿಸುವಲ್ಲಿ ಹೋರಾಟಗಾರರು ಮತ್ತು ನಾವೆಲ್ಲ ಇವತ್ತು ಒಂದು ಕಡೆ ಸೇರಿಕೊಂಡು ಅಕ್ಟೋಬರ್ 4ರಿಂದ ಏನು ಅನಿರ್ದಿಷ್ಟಾವಧಿ ಧರಣಿ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿರ್ತೇವೆ. ಆ ಒಂದು ಪ್ರಯತ್ನದ ವಿಚಾರವಾಗಿ ಇವತ್ತು ನಾವು ಆನಂದಪುರದ ನಮ್ಮ ಅರುಣ್ ಪ್ರಸಾದ್ ಅವರ ಕಚೇರಿಯಲ್ಲಿ ಇದ್ದೀವಿ. ಈಗ ಅತ್ಯಂತ ಜಗತ್ತಿನ ಶ್ರೀಮಂತ ಜೀವ ಸಂಕುಲ ಮತ್ತು ಜೀವ ವೈವಿಧ್ಯತೆಯ ತಾಣ ಪಶ್ಚಿಮಘಟ್ಟ. ಇದನ್ನು ಉಳಿಸು ಬೆಳೆಸುವಂಥ ನಾಯಕತ್ವ ರೈತ ಸಂಘಕ್ಕೆ ಇವತ್ತು ಕೈ ಜೋಡಿಸ್ತಾ ಇದ್ದೀವಿ. ಮತ್ತು ಈ ಯೋಜನೆಯನ್ನು ತ್ವರಿತಗತಿಯಲ್ಲಿ ಕೈ ಬಿಡಬೇಕು. ಮತ್ತು ಏನು ಕೃಷಿ ಕಾಯ್ದೆ ವಿರುದ್ಧ ಡೆಲ್ಲಿಯಲ್ಲಿ ಯಾವ ಮಟ್ಟದ ಹೋರಾಟ ಆಯಿತು, ಒಂದು ವರ್ಷ ನಿರಂತರವಾಗಿ ಅಂಥ ಮಾದರಿ ಹೋರಾಟವನ್ನು ಇವತ್ತು ರೈತ ಸಂಘ ನಾವು ಇವತ್ತು ಮಾಡಬೇಕು. ಅದರ ಜೊತೆಗೆ ಅನಾನುಕೂಲತೆಗಳ ಈ ಯೋಜನೆಯ ಅನಾನುಕೂಲತೆ ಆ ಜನರಿಗೆ ತಲುಪಿಸುವಂಥ ಹೋರಾಟಕ್ಕೆ ಇವತ್ತು ನಾವು ಸಿದ್ಧರಾಗಿದ್ದೀವಿ ಸರ್. ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ರಮೇಶ್ ಅವರೇ. ಧನ್ಯವಾದಗಳು ಸರ್. ಮೇಘರಾಜ್ ಅವರು ಪಳಗೋಡು. ಓಕೆ, ತಾವು ರೈತ ಸಂಘದಲ್ಲಿ ಏನಾಗಿದ್ದೀರಿ ಈಗ? ಸದಸ್ಯರಾಗಿದ್ದೀವಿ. ಈ ಪ್ರಾಜೆಕ್ಟ್ ಶರಾವತಿ ಪಂಪ್ ಸ್ಟೋರೇಜ್ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬಗ್ಗೆ ನೀವು ಯಾಕೆ ವಿರೋಧ ಮಾಡ್ತೀರಾ ಸರ್? ಅಲ್ಲಿ ಎಷ್ಟು ಜನಿಗೆ ಮುಂದೆ ಒಳ್ಳೇದಾಗತ್ತೋ ಅಷ್ಟೇ ಜನ ರೈತರಿಗೆ ಕೆಟ್ಟದಾಗತ್ತೆ. ಮುಂದೆ ಅಲ್ಲಿ ಎಷ್ಟೋ ಮರಗಳು ಕಡಿತಾರೆ, ಹಾಳಾಗತ್ತೆ. 16,000 ಮರ ಬರೀ ರಸ್ತೆ ಕಡಿತಾರೆ. ಹೌದು, ಅದೇ ಮರಗಳನ್ನು ಕಡಿತಾರೆ. ಎಷ್ಟೋ ಜನಿಗೆ ವ್ಯತ್ಯಾಸ ಆಗತ್ತೆ. ಎಷ್ಟು ಜನಿಗೆ ಒಳ್ಳೇದಾಗತ್ತೋ ಅಷ್ಟೇ ಜನಿಗೆ ಕೆಟ್ಟದಾಗತ್ತೆ ಮುಂದೊಂದು ದಿವಸ. ಅದೇ ವಿಚಾರವಾಗಿ ಇವತ್ತು ಹೋರಾಟ ಮಾಡಬೇಕು. 4ನೇ ತಾರೀಕಿಂದ ಶುರು ಇಟ್ಕೊಂಡಿದ್ದೀವಿ ನಾವು.